ನಮಸ್ತೆ ಎಲ್ಲರಿಗೂ. ನೀವು ಕೇಳಿರೋ ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮೊದಲಿಗೆ ಈ ಎಂಬ್ರಾಯ್ಡ್ರಿ ಮಿಷಿನ್ನ ಎಲ್ಲಿ ತೊಗೊಂಡೆ, ಎಷ್ಟು ಕಾಸ್ಟ್ ಆಯಿತು ಅಂತ ನಿಮಗೆ ತಿಳಿಸ್ತೀನಿ. ನೋಡಿ, ಇದನ್ನು ನಾನು ಬೆಂಗಳೂರಲ್ಲೇ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಒಂದು ಶಾಪ್ ಇದೆ, ಅಲ್ಲಿ ತೊಗೊಂಡೆ. ಮತ್ತು ಇದು ರ್ಯಾಲ್ಸನ್ ಸ್ವಿಂಗ್ ಮಿಷಿನ್ ಅಂತ ಅಂದ್ಬಿಟ್ಟು ನೋಡಿ ಕಾಣಿಸ್ತಿದೆಲ್ಲ. ಮತ್ತು ನಾನು ಆ ಶಾಪ್ ಹೆಸರು ಯಾಕೆ ಮೆನ್ಷನ್ ಮಾಡಿಲ್ಲ ಅಂದರೆ, ನನಗೆ ಇನ್ನು ಹೆಚ್ಚಾಗಿ ಸರ್ವೀಸು ಸಿಕ್ಕಿಲ್ಲ ಅಲ್ಲಿಂದ. ಹಾಗಾಗಿ ನೀವು ಎಲ್ಲಾದರೂ ತೊಗೊಳ್ಳಿ, ಬಟ್ ಸರ್ವೀಸ್ ಚೆನ್ನಾಗಿದೆಯಾ ಅಂತ ಫಸ್ಟು ಕೇಳ್ಕೊಳ್ಳಿ. ಮನೇಲೇ ಸರ್ವೀಸ್ ಕೊಡ್ತಾರಾ, ಇಲ್ಲ ನಾವೇ ಮೆಷಿನ್ ತೊಗೊಂಡು ಹೋಗಬೇಕಾ, ಈ ರೀತಿ ಎಲ್ಲ ಇರುತ್ತೆ. ನಮಗೇನು ಗೊತ್ತಿಲ್ಲದಿರ ಮೆಷಿನ್ ತೊಗೊಂಡಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ನಂದು ಒಂದು ವಾರಕ್ಕೇ ಮೆಷಿನ್ನು ಹಾಳಾಯಿತು. ಅವರಿಗೆ ಫೋನ್ ಮಾಡಿದಾಗ ಸರ್ವೀಸ್ ಇದೆ ಅಲ್ಲ, ಮಾಡಿಕೊಡಿ ಅಂತ ಕೇಳಿದಾಗ ಆ್ಯಕ್ಚುಲಿ ಫ್ರೀ ಸರ್ವೀಸ್ ಇರುತ್ತೆ. ಅವರು ಹೇಳಿದರು, ಹೆಡ್ಡೆಲ್ಲ ನೀವು ತೊಗೊಂಡು ಬನ್ನಿ, ನಾವು ಇಲ್ಲೇ ಸರ್ವೀಸ್ ಮಾಡಿಕೊಡ್ತೀವಿ. ಇದು ಹೆಡ್ಡು ಎಷ್ಟು ವೆಯ್ಟ್ ಇದೆ ಅಂದರೆ ತುಂಬ ವೆಯ್ಟ್ ಇದೆ. ಮತ್ತು ನಾನೇನು ತೊಗೊಂಡು ಹೋಗಲಿಲ್ಲ. ನನಗೆ ಗೊತ್ತಿರೋರ ಹತ್ರ ಮೆಷಿನ್ನು ಸರಿ ಮಾಡಿಸ್ಕೊಂಡು ಅವತ್ತಿಂದ ಕ್ಲೀನಾಗಿ ಮೇಂಟೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ಆಲ್ರೆಡಿ ಮಿಷಿನ್ ಇದ್ದರೆ ಓಕೆ. ಮಿಷಿನ್ ತೊಗೊಳ್ಬೇಕು ಅಂತ ಇರೋರು, ನಿಮ್ಮ ಏರಿಯಾ ಹೇಗಿದೆ, ಕಮರ್ಷಿಯಲ್ ಆಗಿದೆಯಾ ಏರಿಯಾ, ಇಲ್ಲ ನಿಮ್ಮದು ಇಂಡಿವಿಜುವಲ್ ಮನೆನಾ, ಅಪಾರ್ಟ್ಮೆಂಟಾ, ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ನಂದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಪಬ್ಲಿಸಿಟಿ ಮಾಡೋಂಗಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಯೋಚನೆ ಮಾಡಿ ಬಿಸ್ನೆಸ್ ಆಗುತ್ತಾ ಇಲ್ವಾ ಇಲ್ಲಿ ನಾವಿರೋ ಏರಿಯಲ್ಲಿ ಅಂತ ಯೋಚನೆ ಮಾಡಿ ಮಿಷಿನ್ ತೊಗೊಳ್ಳೋದು ಒಳ್ಳೆಯದು. ಮತ್ತು ನೋಡಿ, ನಾನು ಇಲ್ಲಿ ಥ್ರೆಡ್ ಹೋಲ್ಡರ್ನ ಮಿಷಿನ್ಗೆ ಫಿಟ್ ಮಾಡಿಸಿದ್ದೀನಿ. ಸೊ ನಮಗೆ ಈಸಿ ಆಗಲಿ. ಥ್ರೆಡ್ಡು ನಾನು ಇನ್ನೆಲ್ಲೂ ಇಟ್ಕೊಳ್ಳಲ್ಲ, ಇಲ್ಲೇ ಥ್ರೆಡ್ ಹೋಲ್ಡರಲ್ಲೇ ಹಾಕ್ಕೊಂಡಿರ್ತೀನಿ. ನನಗೆ ಸ್ವಿಚ್ ಬೋರ್ಡು ಮಿಷಿನ್ ಹತ್ರನೇ ಇದೆ. ಮಿಷಿನ್ ಹತ್ತಿರ ಸ್ವಿಚ್ ಬೋರ್ಡ್ ಇರೋದ್ರಿಂದ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ಇನ್ನೊಂದು ಎಕ್ಸ್ಟೆನ್ಷನ್ ವೈರಲ್ಲಿ ನಾವು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ, ಅದು ಪವರು ಒಂದೇ ಸಮ ಪಾಸ್ ಆಗಲ್ಲ. ಸೊ ನಮಗೆ ವರ್ಕ್ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮಿಷಿನ್ ಹತ್ರನೇ ಸ್ವಿಚ್ ಬೋರ್ಡ್ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಇದು ಆನು ಆಫ್ ಬಟನ್ನು. ಈ ಕಡೆ ಬಂದರೆ ಇದನ್ನು ಲೆಗ್ ಅಂತಾರೆ. ಇದು ಬ್ಯಾಲೆನ್ಸಿಂಗು ತೋರಿಸ್ತೀನಿ ನೋಡಿ. ಈ ಥರ ಪ್ರೆಸ್ ಮಾಡಿದ್ರೆ ನಾವು ಕಾಲಿಂದ ಸ್ವಲ್ಪ ಸೈಡಿಗೆ ತಳ್ಳಬೇಕು ನೋಡಿ. ಆಗ ಮೇಲೆ 1ಇಂದ 5ವರೆಗೂ ಎಷ್ಟಕ್ಕಾದರೂ ಇಟ್ಕೊಳ್ಬೋದು. ಇನ್ನು ಮೆಷಿನ್ ಕಾಸ್ಟ್ ಹೇಳೋದಾದರೆ, ನನಗೆ ಇದು ಪೂರ್ತಿ GST ಎಲ್ಲ ಸೇರಿ 15,000 ಆಯಿತು. ಈಗ ಮೆಷಿನ್ ಒಂದ್ಸಲ ರನ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟಿಗೆ ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಇಲ್ಲಿ ರೆಡ್ ಬಟನ್ ಇದೆಯಲ್ಲ, ಅದನ್ನೊಂದ್ಸಲ ಆನ್ ಮಾಡ್ಕೊಳ್ಳಿ. ಲೈಟ್ ಬರುತ್ತೆ ನೋಡಿ. ಇಷ್ಟೇ, ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಮಿಷಿನ್ ರನ್ ಆಗುತ್ತೆ. ಆನ್ ಆಫು ಅಷ್ಟೇ. ಇನ್ನು ಇದು ಏನು ಅಂದರೆ, ಇದು ಸ್ಪೀಡ್ ಲಿಮಿಟ್. ನಮಗೆ ಎಷ್ಟು ಸ್ಪೀಡ್ ಬೇಕೋ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ ಹತ್ರದಿಂದ ತೋರಿಸ್ತೀನಿ. ನಮಗೆ ಸ್ಪೀಡು ಜಾಸ್ತಿ ಬೇಕು ಅಂದರೆ ಪ್ಲಸ್ ಇದೆ, ಇಲ್ಲ ಕಡಿಮೆ ಬೇಕು ಅಂತಂದರೆ ಮೈನಸ್ ಕಡಿಮೆ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಕಡಿಮೆನೇ ಇಡ್ಸ್ಕೊಂಡಿದ್ದೆ, ಯಾಕಂದರೆ ಸ್ಟಾರ್ಟಿಂಗು ತುಂಬ ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾನು ಕಡಿಮೆನೇ ಇಡ್ಸ್ಕೊಂಡಿದ್ದೆ. ನೋಡಿ, ಇದು ಆಫ್ ಮಾಡಿದ ತಕ್ಷಣ ಅದು ಆಫ್ ಆಗುತ್ತೆ, ಆನ್ ಮಾಡಿದ ತಕ್ಷಣ ಅದು ಆನ್ ಆಗುತ್ತೆ. ಕಾಣಿಸ್ತಿದೆ ಅಲ್ಲ. ಸ್ಟಾರ್ಟಿಂಗ್ ಕಲಿಬೇಕು ಅಂತ ಇರೋರು ಸ್ಪೀಡನ್ನ ಆದಷ್ಟು ಸ್ವಲ್ಪ ಕಡಿಮೆನೇ ಇಡಿಸ್ಕೊಳ್ಳಿ. ತುಂಬ ಸ್ಪೀಡ್ ಇದ್ದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಇನ್ನೊಂದು ನೀಡಲ್ಲು ಕೈ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಇದರಲ್ಲಿ ಹ್ಯಾಂಡಲ್ನ ನಾನು ಪಕ್ಕಕ್ಕೆ ತಳ್ತಾ ಇದ್ದೀನಿ. 0ಇಂದ ನಿಮಗೆ 5ವರೆಗೂ ನಿಮಗೆ ಹೇಗೆ ಟರ್ನ್ ಆಗ್ತಾಯಿದೆ ನೋಡಿ. ಇದೇನೇ ಬ್ಯಾಲೆನ್ಸಿಂಗು ಅಷ್ಟೇ. ಕಾಣಿಸ್ತಿದೆಯಾ? ಇಷ್ಟೇ. ಇದರಲ್ಲಿ ಇದೊಂದು ಕಲಿತ್ಕೊಂಡ್ರೆ ಆರಾಮ್ಸೆ ಎಂಬ್ರಾಯ್ಡ್ರಿ ಕಲಿಬೋದು. ಮತ್ತು ನಾನೀಗ ಬಾಬಿನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರಲ್ಲ, ಇಲ್ಲಿಂದ ಬಾಬಿನ್ನು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನಾವು ನೋಡ್ಕೊಳ್ಬೋದು. ಹಾಗೆ ನನಗೆ ಕೆಲವೊಂದು ಕಾಮೆಂಟ್ಸ್ಗಳು ಬಂದಿತ್ತು. ನಾನು ಆಲ್ಮೋಸ್ಟು ಎಲ್ಲನೂ ರಿಪ್ಲೈ ಮಾಡಿದ್ದೀನಿ. ಕೆಲವೊಂದು ಕಮೆಂಟ್ಸ್ನ ನಾನು ವಿಡಿಯೋ ಮಾಡೇ ಹೇಳೋಣ ಅಂತಂದ್ಬಿಟ್ಟು ರಿಪ್ಲೈ ಮಾಡಿರಲಿಲ್ಲ.
ಗೀತಾ ಅನ್ನೋರು ಅಡ್ರೆಸ್ ಕೇಳಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ದೀಪಾ ಅನ್ನೋರು ಎಲ್ಲಿ ಕಲ್ತ್ರಿ ಅಂತ ಹೇಳಿದ್ದಾರೆ. ರಶ್ಮಿ ಅನ್ನೋರು ಎಷ್ಟು ಮಂತ್ ಆಯಿತು ನೀವು ಕಲಿಯೋದಕ್ಕೆ ಅಂತ ಕೇಳಿದ್ದಾರೆ. ನಾನು ಕಲಿಯೋದಕ್ಕೆ ನನಗೆ ಗೊತ್ತಿಲ್ಲ ಎಷ್ಟು ಮಂತ್, ಒಂದು 1 ಮಂತ್ ಆಗಿರ್ಬೋದು ನಾನು ಕಲ್ತಿದ್ದು. 1 ಮಂತೂ ಇಲ್ಲ, ಒಂದು 15 ಡೇಸಲ್ಲಿ ಕಲಿಬೋದು. ನೋಡಿ, ಬಾಬಿನ್ನ ಈ ರೀತಿ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು. ನಾನು ಹೇಗೆ ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ, ಇದೇ ರೀತಿ ಹೋಲ್ಡ್ ಮಾಡಿ ಇಟ್ಕೊಂಡೇ ಹಾಕಬೇಕು, ಆಗಷ್ಟೇ ಅದು ಫಿಟ್ಟಾಗಿ ಕುತ್ಕೊಳ್ಳೋದು. ಇದನ್ನು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕ್ಲಿಯರಾಗಿ ಕ್ಲಾರಿಟಿ ಕೊಡ್ತೀನಿ ಇದ್ರ ಬಗ್ಗೆ. ಇಷ್ಟೇ, ಮಿಷಿನ್ ಬಗ್ಗೆ ಏನೂ ಇಲ್ಲ. ಮತ್ತು ಇದೊಂದು ಸಪ್ರೇಟು ನನಗೆ ಒಂದು ಬಾಕ್ಸ್ ಕೊಟ್ಟಿದ್ದರು ಅವರು, ಅದನ್ನು ತೋರಿಸ್ಬಿಡೋಣ ಅಂತ. ಇದರಲ್ಲಿ 2 ಸ್ಕ್ರೂ ಡ್ರೈವರ್ ಇರುತ್ತೆ ನನ್ನ ಹತ್ರ, ಒಂದು ಬೇರೆ ಕಡೆಯಲ್ಲೂ ಎತ್ತಿಟ್ಟಿದ್ದೀನಿ. ಹಾಗೆ ಬಾಬಿನ್ಸು ಮತ್ತು ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸು. ಇದು ಯಾಕೆ ಅಂದರೆ ಇದೇ ಮಿಷಿನಲ್ಲಿ ನಾವು ಜಿಗ್ಜಾಗ್ ಮಾಡ್ಕೊಳ್ಬೋದು. ಇದನ್ನು ಅದಕ್ಕೆ ಅಂತಲೇ ಜಿಗ್ಜಾಗ್ಗೆ ಅಂತಲೇ ಎಕ್ಸ್ಟ್ರಾ ಫಿಟ್ಟಿಂಗು ಕೊಟ್ಟಿರ್ತಾರೆ. ಇದಿಷ್ಟು ಕೊಟ್ಟಿದ್ದಾರೆ. ಮತ್ತು ದೀಪಾ ಅವರು ಎಲ್ಲಿ ಕಲ್ತ್ರಿ ಅಂತ ಕಮೆಂಟ್ ಹಾಕಿದ್ರು. ನಾನು ಯೂಟ್ಯೂಬ್ ನೋಡಿಕೊಂಡೇ ಕಲ್ತಿದ್ದು, ನಾನು ಎಲ್ಲೂ ಹೋಗಿಲ್ಲ. ಕಲಿಬೇಕು ಅಂತ ಇದ್ದರೆ ಸಾಕು, ನಾವು ಎಲ್ಲೇ ಇದ್ರೂ ಕಲಿಬೋದು. ನೋಡಿ, ನಾನು ಫಸ್ಟು ಸ್ಟಿಚ್ ಮಾಡಿದ್ದು ಒಂದು ಪ್ಲೇನ್ ಬಟ್ಟೆಗೆ ಸ್ಟಿಚ್ ಮಾಡಿದ್ದೀನಿ. ನೀವೇ ನೋಡ್ಬೋದು ನಾನು ಯಾವ ಥರ ಕಲ್ತಿದ್ದೀನಿ ಅಂತಂದ್ಬಿಟ್ಟು. ನನಗೆ ನಿಜವಾಗ್ಲೂ ಒಂದೇ ಒಂದು ಸ್ಟಿಚ್ ಹಾಕೋಕ್ಕೂ ಬರ್ತಿರಲಿಲ್ಲ. ಆ ಥರ ಇದು ಡೇ ಬೈ ಡೇ ನಾನು ಒಂದೊಂದೇ ಡಿಸೈನ್ ಕಲ್ತಿದ್ದು. ಅದು ಬಿಟ್ಟರೆ ನಾನು ಎಲ್ಲೂ ಹೋಗಿ ಕಲ್ತಿಲ್ಲ. ನೀವು ಕಲಿಬೋದು, ಕಲೀಲೇಬೇಕು ಅನ್ನೋ ಹಠ ಇರಬೇಕು ಅಷ್ಟೇ. ನನ್ನ ಮಗಳು ತುಂಬ ಸಣ್ಣವಳಾಗಿದ್ದರಿಂದ ನಾನು ಹೊರಗಡೆ ಹೋಗಿ ಕಲಿಯೋದಕ್ಕೆ ನನಗಾಗಲಿಲ್ಲ. ಹಾಗಾಗಿ ನಾನೆಲ್ಲ ಯೂಟ್ಯೂಬಲ್ಲೇ ಕಲ್ತಿದ್ದು. ನೀವೂ ಕಲಿಬೋದು, ಕಲೀಲೇಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ಸಾಕು, ಎಲ್ಲಿದ್ರೂ ಕಲಿಬೋದು. ನೋಡಿ, ಇದು ನನ್ನ ಮೊದಲನೇ ಬ್ಲೌಸು. ನನಗೆ ಝೆರಿಡ್ ಥ್ರೆಡ್ ಹಾಕಬೇಕಾ, ನಾರ್ಮಲ್ ಥ್ರೆಡ್ ಹಾಕಬೇಕಾ ಏನೂ ಗೊತ್ತಿರಲಿಲ್ಲ. ನಾನು ಒಂದೊಂದಾಗಿಯೇ ಎಲ್ಲನೂ ಕಲ್ತಿದ್ದು. ಹಾಗೆ ನೀವೂ ಕಲಿಬೋದು. ನನ್ನ ನೆಕ್ಸ್ಟ್ ವಿಡಿಯೋಯಿಂದ ಬೇಸಿಕ್ಕನ್ನು ನಾನು ಕಲಿಸ್ತಾ ಇದ್ದೀನಿ. ನಾನು ಹೇಗೆ ಕಲಿತ್ನೋ ಅದೇ ರೀತಿ ನಿಮಗೂ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.